ವೆಲ್ಕಮ್ ಟು ಕೇರಳ. ನೀವು ನೋಡ್ತಾ ಇದ್ದೀರಾ ಕೇರಳ ಬೋರ್ಡ್. ನಮ್ಗೆ ಯಾವ ಥರ ಸ್ವಾಗತ ಹೇಳ್ತೀವಿ. ಶಬರಿಮಲೆ ಬೆಟ್ಟ ಬಂದ್ಬಿಟ್ಟು 48 ಕಿಲೋಮೀಟರ್ ನಡೆಯೋಕ್ಕಾಗದಿರುತ್ತೆ. ಡೋಲಿನಲ್ಲಿ 4 ದಿನ ಎತ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿ ಆನೆಗಳು ಹುಲಿಗಳು ಓಡಾಡೋ ಜಾಗದಲ್ಲಿ ನಾವು ಇವಾಗ ಬಂದ್ಬಿಟ್ಟು ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಈ ಶಬರಿಮಲೆ ದೇವಸ್ಥಾನಕ್ಕೆ 48 ಕೋಟಿ ಜನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ 2 ತಿಂಗಳಲ್ಲಿ. ಅನಿಕಂತ ಅವ್ರು ಹೇಳ್ತಾರೆ, ಪಂಡಾರಿ ರಾಜ ವಂಶದಕ್ಕೆ ನನಗೊಂದು ಆಲಯ ಬೇಕು, ಅದು ನಿರ್ಮಾಣ ಮಾಡಿಸೋದಕ್ಕೆ 18 ಮೆಟ್ಟಲುಗಳು ಇರಬೇಕು. 48 ಕೋಟಿ ಜನ ಹೇಳಕ್ಕಾಗ್ದಿರೋ ಅಷ್ಟು ಜನ ಬರ್ತಾರೆ. ಧ್ವಜಸ್ತಂಭ ಮೇಲೆ ಬಂದ್ಬಿಟ್ಟು ಒಂದು ಚಿಕ್ಕ ಸ್ಟಾರ್. ಅಷ್ಟು ಕಷ್ಟ ಬಿದ್ಕೊಂಡು ತಗೊಂಡೋಗೋ ಇರುಮೂಡಿದಲ್ಲಿರೋ ನೈಟ್ ತೆಂಗಿನಕಾಯ್ದಲ್ಲಿ ದೇವರಿಗೆ ಅಭಿಷೇಕ ಮಾಡ್ತಾರೆ. ದೇವರು ಇವಾಗ ನಾವೆಲ್ಲಿದ್ದೀವಿ ಅಂದರೆ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಲ್ಲಿ ಇದ್ದೀವಿ. ನೋಡ್ತಿದ್ದೀರಲ್ಲ ಯಾವ ಥರ ಆಗ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಮಳೆ ಇನ್ನೂ ಮುಗ್ದಿಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗ್ತಿದೆ. ಇವಾಗ ಬಂದ್ಬಿಟ್ಟು ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮಿಸ್ ಮಾಡಿದೆ ಫುಲ್ ವೀಡಿಯೋ ನೋಡಿ, ಸ್ಕಿಪ್ ಮಾಡಿದೆ, ನಿಮ್ಗೆ ಅವಾಗೆ ಅರ್ಥ ಆಗೋದು ಈ ವಿಡಿಯೋ ಬಗ್ಗೆ. ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ಇನ್ನೊಂದು ವಿಡಿಯೋ ಲಿಂಕ್ ಮಾಡಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಹೊಸ ವಿಡಿಯೋ ನೋಡಿ. ಲೀಲಾವತಿ ಅವರು ಶಾಪ ಮುಗಿಸೋದ್ರಿಂದ ಆಚೆ ಬರ್ತಾರೆ. ಅವಾಗ ಬಂದ್ಬಿಟ್ಟು ಏನಂತಾರೆ ಅಂದರೆ, ಅಯ್ಯಪ್ಪ ಸ್ವಾಮಿಗೆ ನಾನು ಬಂದ್ಬಿಟ್ಟು ನಿಮ್ಮನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಸ್ವಾಮಿಗೆ ಕೇಳ್ತಾರೆ. ಅಯ್ಯಪ್ಪ ಸ್ವಾಮಿ ಬಂದ್ಬಿಟ್ಟು ಏನಂತ ಅಂದರೆ, ನಾನು ನಿತ್ಯ ಬ್ರಹ್ಮಚಾರಿಯಾಗಿ ಬಾಳ್ಬೇಕು ಈ ಜನ್ಮದಲ್ಲಿ ಅಂತ ಹೇಳ್ಬಿಟ್ಟು. ಅವಾಗ ಬಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿಯವರು ಬಂದ್ಬಿಟ್ಟು ಇದಕ್ಕಂತ ಒಂದು ಪರಿಷ್ಕಾರ ಇದೆ. ಏನಂತ, ನನಗಂತ ಒಂದು ಆಲಯ ಕಟ್ಟಿಸ್ತಾರೆ. ಆ ಆಲಯದಲ್ಲಿ ಬಂದ್ಬಿಟ್ಟು ನಿಂಗಂತ ಒಂದು ದೇವಸ್ಥಾನವನ್ನು ಕಟ್ಟಿಸ್ತೀನಿ. ಅವಾಗ ಬಂದ್ಬಿಟ್ಟು ಭಕ್ತರು ಬರ್ತಾರೆ. ಸುಮಾರು ಜನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಳಕ್ಕೆ ಭಕ್ತರು ಪ್ರತಿ ವರ್ಷ ಬರ್ತಾರಲ್ಲ. ಅವಾಗ ಬಂದ್ಬಿಟ್ಟು ಪ್ರತಿ ವರ್ಷಕ್ಕೆ ಒಂದೊಂದು ಕನ್ಯಾಸ್ವಾಮಿಗಳು ಬರ್ತಾರಲ್ಲ. ಯಾವಾಗ ಕನ್ಯಾಸ್ವಾಮಿಗಳು ಬರ್ದಿರ ಇರ್ತಾರೋ ಅವಾಗ ಬಂದ್ಬಿಟ್ಟು ನಾನು ಇನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಅವ್ರು ಬಂದ್ಬಿಟ್ಟು ಮಾತು ಕೊಡ್ತಾರೆ. ಅದಕ್ಕಂತಾನೆ ಅವ್ರಿಗಂತನೂ ಒಂದು ಆಲಯ ಕಟ್ಟಿಸ್ತಾರೆ. ಅಯ್ಯಪ್ಪ ಸ್ವಾಮಿ ಅವ್ರು ಬಂದ್ಬಿಟ್ಟು ಮಹರ್ಷಿ ಅವರಿಗೆ ಒಂದು ಮಾತು ಕೊಟ್ಟಿರ್ತಾರೆ, ನಾನು ಆಲಯ ಪಕ್ಕದಲ್ಲಿ ನಿಂಗೊಂದು ಆಲಯ ಕಟ್ಟಿಸ್ತಾರೆ ಅಂತ ಹೇಳ್ಬಿಟ್ಟು. ಅವಾಗ ಬಂದ್ಬಿಟ್ಟು ಪಂಡಲರಾಗಿ ಹೇಳ್ಬಿಟ್ಟು ಅವ್ರು ಬಿಟ್ಟಿರೋ ಬಾಣ ಪಕ್ಕದಲ್ಲಿ ಬಂದ್ಬಿಟ್ಟು ಅವ್ರಿಗೆ ಇನ್ನೊಂದು ಮಹರ್ಷಿ ಅವರಿಗೆ ಒಂದು ಆಲಯ ಕಟ್ಟಿಸ್ತಾರೆ. ಅವ್ರು ಬಂದ್ಬಿಟ್ಟು ಕಾಯ್ತಾ ಇರ್ತಾರೆ, ಕನ್ಯಾಸ್ವಾಮಿಗಳು ಯಾರಾದ್ರು ಬರ್ದಿರಾ ಇರ್ತಾರೇನೋ 1 ವರ್ಷ ಆದರೂ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಸ್ವಾಮಿನ ಪಡ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾರೆ ಮಹರ್ಷಿ ಅವರು. ಇವಾಗ ತನಕ ಕಾಯ್ತಾ ಇದ್ದಾರಂತೆ. ಅದಂತೂ ಸಾಧ್ಯನೇ ಆಗಿಲ್ಲ. ಶರಣ್ ಗುಪ್ತಲ್ಲಿ ಈ ಥರ ಸಿಗಿಸೋದು ಏನಕ್ಕಂದರೆ, ಶರಣ್ ಗುಪ್ತ ಈ ಥರ ಸಿಗಿಸೋದು ಫಸ್ಟ್ ಟೈಮ್ ಹಾಕಿಸ್ತಾರೆ. ಅದಕ್ಕಂತಾನೆ ಶರಣ್ ಗುಪ್ತಲ್ಲಿ ಈ ಥರ ಸಿಕ್ಸ್ಬಿಟ್ಟು ಒಂದು ತೆಂಗಿನಕಾಯಿ ಹೊಡೆದ್ಬಿಟ್ಟು 18 ಮೆಟ್ಟಿಲುಗಳು ಆಗ್ತಾ ಅಜ್ಜುಪತಿಗಳು ನಾವು ಆಗ್ಬೇಕಂತ ಹೇಳ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಅವ್ರು ಬಂದ್ಬಿಟ್ಟು ಒಂದೊಂದು ಮೆಟ್ಟಿಲಿಗೆ ಒಂದೊಂದು ಹೆಸರು ಇಕ್ಕಿರೋದು. ಅದರಿಂದನೇ 18 ಮೆಟ್ಟಿಲುಗಳು ನಾವು ಹತ್ಬೇಕಂತ ಹೇಳ್ಬಿಟ್ಟು ಈ ಥರ. ರೆಸ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಎಲ್ಲ ಜಾಗ ಎಲ್ಲ ಇರುತ್ತೆ, ಮಲ್ಕೊಳೋದಕ್ಕೂ ವ್ಯವಸ್ಥೆ ಎಲ್ಲ ಇದೆ. ನೋಡ್ತಾ ಇದ್ರಲ್ಲಿ ಯಾವ ಥರ ಇದೆ ವ್ಯವಸ್ಥೆ ಅಂತ ಹೇಳ್ಬಿಟ್ಟು. ಇನ್ನು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಇನ್ನು ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಇರುತ್ತೆ. ಇವಾಗ ಟೈಮ್ ಬಂದ್ಬಿಟ್ಟು ನೋಡ್ತಾ ಇದ್ರಲ್ಲ ಎಷ್ಟಾಗ್ತಿದೆ ಅಂತ, 1:45 ಆಗ್ತಿದೆ. ನೀವು ನೋಡ್ತಾ ಇದ್ರಲ್ಲ ಇನ್ನು ಎಷ್ಟೊತ್ತಾದ್ರೇನು ಇನ್ನು ಬಂದ್ಬಿಟ್ಟು ದೇವಸ್ಥಾನ ಓಪನ್ ಮಾಡೋದು ಬಂದ್ಬಿಟ್ಟು 3 ಗಂಟೆಗೆ ನಾವು ಮೆತ್ತಿಗೆ ಬೇಕಂದ್ರೆ ನಡ್ಕೊಂಡು ಹೋಗ್ಬೋದು. ನೋಡ್ತಾ ಇದ್ರಲ್ಲ ಕಾಂಕ್ರೀಟಲ್ಲಿ ಕೂಡ ನಡೆಯುವಂಥ ಸಂದರ್ಭ ಇದೆ. ಅಲ್ಲ ಇನ್ನು 2-3 ವರ್ಷದಲ್ಲಿ ಲಾಕ್ಡೌನ್ ಟೈಮಲ್ಲಿ ಬಂದ್ಬಿಟ್ಟು ಕಾಂಕ್ರೀಟಲ್ಲಿ ನಡೀತಾ ಇದ್ದಾರಂತೆ. ಅಂದರೆ ಅರ್ಥ ಅಂದರೆ ಜಲ್ಲಿ ಕಲ್ಗಳು ಇರುತ್ತೆ, ಅದರಲ್ಲಿ ನಡೀತಾ ಇದ್ದದ್ದು. ಇವಾಗ ಬಂದ್ಬಿಟ್ಟು ಹೊಸದಾಗಿ ಸ್ಟೆಪ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸ್ಟೆಪ್ಸ್ ಮೇಲೆ ನಡೀತಾ ಇರೋದು. ಯಾಕಂದರೆ ಅದ್ರ ಮೇಲೆ ನಡಿಬೇಕಾದ್ರೆ ಕಾಲೆಲ್ಲ ಸ್ಲಿಪ್ಪರ್ಸ್ ಎಲ್ಲ ಹಾಕಲ್ಲ, ಅದಕ್ಕಂತ ಚುಚ್ಕೊಡೋದು ಅಂತ ಹೇಳ್ಬಿಟ್ಟು ಯಾರು ಅದ್ರ ಮೇಲೆ ನಡೀತಾ ಇಲ್ಲ. ನಾರ್ಮಲಾಗಿ ಸ್ಟೆಪ್ಸ್ ಹತ್ಬಿಟ್ಟು ಹೋಗ್ತಾ ಇರೋದು. ಇವಾಗ ನೋಡ್ಬೋದು ತುಂಬ ರಶ್ ಅಂದರೆ ತುಂಬ ರಶ್, ಅಷ್ಟೊಂದು ಏನೂ ಇರೋಲ್ಲ. ಇವಾಗ ಏನು ನೋಡ್ತಾ ಇದ್ದಾರಲ್ಲ ಹಿಂದೆ ಬಂದ್ಬಿಟ್ಟು ಯಾವ ಥರ ಅಂತ ಹೇಳ್ಬಿಟ್ಟು ವ್ಯೂ ಪಾಯಿಂಟ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸು ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಯಾವ ಥರ ಇರುತ್ತೆ ವಾಟರ್ ಅಂದರೆ ಹಾಟ್ ವಾಟರ್. ಇಲ್ಲಿ ಬಂದ್ಬಿಟ್ಟು ಹಾಟ್ ವಾಟರ್ ಅದರಲ್ಲಿ ಮೆಣಸು ಹಾಕ್ಬಿಟ್ಟು ಮಾಡ್ತಾರೆ. ಈ ವಾಟರ್ ಬಂದ್ಬಿಟ್ಟು ಕುಡಿದ್ರೆ ಜಾಸ್ತಿ ಒಳ್ಳೇದಂತೆ ಮೈಗೆ. ಅದಕ್ಕಂತಲೇ ಜಾಸ್ತಿ ಜನ ಕುಡಿತಾರೆ, ಆರೋಗ್ಯಕ್ಕೆ ತುಂಬ ಒಳ್ಳೇದಂತ ಹೇಳ್ಬಿಟ್ಟು. ನಾವು ಹೋಗೋ ದಾರಿ ಮಧ್ಯದಲ್ಲಿ ಹುಲಿಗಳು ಚಿರತೆಗಳು ಎಲ್ಲ ಇರೋ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಂವಿಧಾನ ಎಲ್ಲ ಇರ್ಮುಡಿ ತಲೆ ಮೇಲೆ ಇಟ್ಕೊಂಡು ಅಲ್ಲಿ ಕೂತ್ಕೊಬಿಟ್ರಿ. ಯಾಕಂದರೆ ರೆಸ್ಟ್ ಮಾಡ್ತೀವಿ. ಯಾಕಂದರೆ ದೇವಸ್ಥಾನ ಬಂದ್ಬಿಟ್ಟು ಇನ್ನೂ ಓಪನ್ ಆಗಿಲ್ಲ. 2:45 ಆಗ್ತಿತ್ತು. ಅದಕ್ಕಂತಾರೆ ಸ್ವಲ್ಪ ಹೊತ್ತು ಕುಂಚ್ಬಿಟ್ಟಿದ್ದಾರೆ. ಆಗಾಗ ಬಂದ್ಬಿಟ್ಟು ಓಪನ್ ಮಾಡ್ತೀವಿ. ಸ್ವಲ್ಪ ಜನ ಬಿಡೋಕ್ಕಂತ ಹೇಳ್ಬಿಟ್ಟು ನಾವು ಹೋಗೋ ದಾರಿದಲ್ಲಿ ಪಂಡಾರಿ ರಾಜ ವಂಶದಕ್ಕೆ ನನಗೊಂದು ಆಲಯ ಬೇಕು,
ಅದು ನಿರ್ಮಾಣ ಮಾಡಿಸೋದಕ್ಕೆ 18 ಮೆಟ್ಟಲುಗಳು ಇರಬೇಕು. ನನ್ನ ದೇವಸ್ಥಾನ ಮುಂದೆ ಬಂದುಬಿಟ್ಟು ಬರೋ ಭಕ್ತರೆಲ್ಲ ಬಂದುಬಿಟ್ಟು 18 ಮೆಟ್ಟಲುಗಳು ಹತ್ತಬೇಕಂತ ಹೇಳ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಅವ್ರು ಹೇಳ್ತಾರಲ್ಲ, ಅವಾಗ ಬಂದುಬಿಟ್ಟು ಬಾಣ ಬಿಟ್ಟುವಂಥ ಜಾಗ ಬಂದುಬಿಟ್ಟು ಇವಾಗ ಕೇರಳ ರಾಜ್ಯದಲ್ಲಿ ಬಂದುಬಿಟ್ಟು ಕಟ್ಟಿರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಅವಾಗ ಅಂತಾರೆ ಪಂಡರಿ ರಾಜ ವಂಶದಿಕ್ಕೆ, ಅಯ್ಯಪ್ಪ ಸ್ವಾಮಿ ಅಂತಾರೆ ಪಂಡರಿ ರಾಜ ವಂಶದಿಕ್ಕೆ, ನಾನು ಮಕರ ಸಂಕ್ರಾಂತಿ ದಿವಸ ನೀವು ನನಗೆ ಮಾಡಿಸಿರೋ ಒಡವೆಗಳೇ ತೊಗೊಂಬಂದು ಅಲಂಕಾರ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ನೋಡೋಕ್ಕೆ ಎಷ್ಟೊಂದು ಜನ ಬರ್ತಾರಂದರೆ. ಮಕರ ಸಂಕ್ರಾಂತಿಗೋಸ್ಕರ ಎಷ್ಟೊಂದು ಜನ ಭಕ್ತರು ಬರ್ತಾರೆ ಅಂದರೆ, ಎಷ್ಟು ಜನ ಅಂದರೆ 48 ಕೋಟಿ ಜನ ಹೇಳೋಕ್ಕಾಗ್ದಿರೋ ಅಷ್ಟು ಜನ ಬರ್ತಾರೆ. ಧ್ವಜಸ್ತಂಭ ಮೇಲೆ ಬಂದುಬಿಟ್ಟು ಒಂದು ಚಿಕ್ಕ ಸ್ಟಾರ್ ವೆಲ್ತುರುಗೋಸ್ಕರ ಅದು ಬಂದು ನೋಡಬೇಕಂತ ಹೇಳ್ಬಿಟ್ಟು ಎಷ್ಟು ಜನ ಬರ್ತಾರೆ ಅಂದರೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಕ್ಕೆ ಅಷ್ಟೊಂದು ಜನ ಬರ್ತಾರೆ. ನೋಡ್ಬೋದು, ನಾನು ಬಂದುಬಿಟ್ಟು ಅಷ್ಟು ಕಷ್ಟ ಬಿತ್ಕೊಬಂದಿದ್ದೀನಿ ದೇವಸ್ಥಾನ ಹತ್ರ ನೋಡೋದಕ್ಕೆ. ದೇವರನ್ನ ಸುಮಾರು ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿನೇ ಇದ್ದಂಗೆ ಇರತ್ತಲ್ಲಿ. ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ ಬಿತ್ಕೊಬಂದು 48 ಕಿಲೋಮೀಟರ್ ಡೋಲಿನಲ್ಲಿ ವಯಸ್ಸಾದವರೆಲ್ಲ ನಡ್ಕೊಬರ್ತಾರೆ. ಇವಾಗ ನೋಡ್ಬೋದು, ನಾವು ತಗೊಬಂದಿರೋ ಇರುಮುಡಿದಲ್ಲಿ ನೈ ತೆಂಗಿನಕಾಯಿನ ಏನು ಮಾಡ್ತಾರೆ ಅಂದರೆ, ಆ ನೈ ತೆಂಗಿನಕಾಯಿನ ತೊಗೊಂಡು ಈ ಥರ ಇರುಮುಡಿದಲ್ಲಿರೋ ತೆಂಗಿನಕಾಯಿನ ಬಂದುಬಿಟ್ಟು ಈ ಥರ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು ಅಗ್ನಿಗುಂಡ ಅಂತ ಹೇಳ್ಬಿಟ್ಟು ಕರೀತಾರೆ. ನಾವು ಅಯ್ಯಪ್ಪ ಸ್ವಾಮಿನ ದರ್ಶನ ಮಾಡ್ಕೊಂಡ್ಮೇಲೆ ಈ ಥರ ಬಂದುಬಿಟ್ಟು ಒಂದು ಜಾಗದಲ್ಲಿ ಕೂತ್ಕೊಂಡು ನಾವು ಇದನ್ನ ಓಪನ್ ಮಾಡ್ತೇವೆ, ಇರುಮುಡಿ ಓಪನ್ ಮಾಡಿಬಿಟ್ಟು ಅದರಲ್ಲಿರೋ ನೈ ತೆಂಗಿನಕಾಯಿನ ತೊಗೊಂಡೋಗ್ಬಿಟ್ಟು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ರಿಯಲಾಗಿ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮಾಡಿಸಿ ನಮಗೆ ಬೇರೆ ನೆಯ್ಯನ್ನು ಕೊಟ್ಟು ಪ್ರಸಾದವಾಗಿ ತೊಗೊತಾರೆ. ನೀವು ನೋಡ್ಬೋದು.
ನೋಡ್ಬಿಟ್ಟು ನಮ್ಮ ನೈ ತೆಂಗಿನಕಾಯಿ ಹತ್ರ ಹೊಡೆದು ಬಿಟ್ಟು ಅದರಲ್ಲಿ ಇರೋ ನೈಯನ್ನು ಎತ್ಕೊಂಡು ಹೋಗ್ಬಿಟ್ಟು ಅಯ್ಯಪ್ಪ ಸ್ವಾಮಿಗೆ ನೈ ಅಭಿಷೇಕ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದು ನಾನು ಕಮೆಂಟ್ ಮಾಡಿ. ಈ ವಿಡಿಯೋ ಎಷ್ಟಾದರೆ ಒಂದೇ ಒಂದು ಲೈಕ್ ಮಾಡಿ, ಮರ್ತೋಗ್ದಿರಾ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನನ್ನ ಚಾನಲ್ನ ಮರಿತೀರಾ. ಕಿಶೋರ್ ಹತ್ತು ಚಾನಲ್ನ